ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಚೆನ್ನಾಗಿರಿ ಗೈಸ್. ರೆಡಿ ಆಗ್ತಿರೋ ಉದ್ದೇಶ ಇಷ್ಟೇ. ಇವತ್ತು ನಾವು ಹೊಗೆನೆಕಲ್ಗೆ ಹೋಗ್ತಾಯಿದ್ದೀವಿ, ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀನಿ ಗೈಸ್. ಔಟ್ಫಿಟ್ ರೆಡಿ ಆದೆ ನೋಡಿ ಗೈಸ್, ಹೆಂಗಿದೆ ಅಂತ ನನ್ನ ಔಟ್ಫಿಟ್. ಇವಾಗ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಕ್ರೀಮ್ ಹಾಕ್ಕೊಂಡು ಸ್ವಲ್ಪ ಬೆಳ್ಳು ಕಾಣಿಸೋಣ ಅಂತ ಗೈಸ್, ಅಷ್ಟೇನೇನೂ ಇಲ್ಲ. ಇವಾಗ ರೆಡಿ ಆಗಿಬಿಟ್ಟು ಮುಂದೆ ಫುಲ್ ಕಂಪ್ಲೀಟ್ ರೆಡಿ ಆಗ್ತಿದ್ದೀನಿ ನೋಡಿ ಗೈಸ್. ಫುಲ್ ರೆಡಿ ಆದೆ ಗೈಸ್, ಹೆಂಗಿದ್ದೀನಿ ಗೈಸ್. ಇದೇ ಗೇಟಪ್ಪಲ್ಲಿ ಇವಾಗ ಹೋಗೋದು ಗೈಸ್ ನಾನು. ಬನ್ನಿ ಹೋಗೋಣ ಗೈಸ್. ಎಷ್ಟೋ ರೆಡಿ ಆಗಿದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಗೈಸ್. ಅದೇ ಪಿಕ್ ಮಾಡೋಕ್ಕೆ ಬರ್ತಿದ್ದಾರೆ ನಮ್ಮ ಬ್ರದರ್ಸು. ಅಲ್ಲಿಗೆ ಹೋಗ್ಬೇಕು, ರೋಡ್ಗೆ ಹೋಗಬೇಕು. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಬರೋದು ಅವರು ಇನ್ನೊಂದು 10 ಮಿನಿಟ್ಸ್ ಆಗ್ಬೋದು. ಹೋಗೋಣ ಒಟ್ಟಿನಲ್ಲಿ. ಬನ್ನಿ ಹೋಗೋಣ ರೋಡಿಗೆ ಗೈಸ್. ನಾನು ಎಕ್ಸೈಟ್ ಆಲ್ರೆಡಿ ರೋಡ್ಗೆ ಬಂದೆ. ಫೋನ್ ಮಾಡಿದೆ ಗೈಸ್, ಇನ್ನೂ 10 ನಿಮಿಷ ಬೇಕು ಅಂತಂದ್ರು. ಅದಕ್ಕೆ ಅಲ್ಲೆಲ್ಲ ಸೈಡ್ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಕುಡಿಯಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ತಲಗಟ್ಪುರ ಅಲ್ಲಿ ಬಂದು ತಲಗಟ್ಪುರ ಮೆಟ್ರೋ ಸ್ಟೇಷನ್. ಬನ್ನಿ ಗೈಸ್, ಟೀ ಕುಡ್ಕೊಂಡು ಹೋಗೋಣ. ಶಾಂತ ಬರ್ತಾ ಇದ್ದೀನಿ ಅಂತ ಅಂದ್ರು. ಎಲ್ಲಿ ಬರ್ತಾವ್ರ ನಂಗೂ ಗೊತ್ತಿಲ್ಲ, ನೋಡೋಣ ಎಲ್ಲಿ ಬರ್ತಾವ್ರೆ ಅಂತ. ಕಾರಲ್ಲಿ ಬರ್ತಾವ್ರೆ, ತುಂಬಾ ಕಾಯಿಸ್ತವ್ರೆ ಗಾಯ್ಸ್. ಎಲ್ಲವರೂ ಗೊತ್ತಿಲ್ಲ, ಬರ್ತಾ ಇದೀನಿ ಅಂತ ಅಂದ್ರು. ಅದು ಎಲ್ಲಿ ಬರ್ತಾ ಇದಾರೋ ಒಂದು ಗೊತ್ತಿಲ್ಲ ಗೈಸ್. ಇಲ್ಲಿಂದ ಸುಮಾರು ಒಂದು 5 ಕಿಲೋಮೀಟರ್ ಇರ್ಬೇಕು ಗೈಸ್, ಇನ್ನೂ ಬಂದಿಲ್ಲ ಗೈಸ್. ಅವಾಗಿಂದ ರೋಡೇ ನೋಡ್ತಾ ಇದೀನಿ ಗೈಸ್. ಅದು ಎಲ್ಲಿ ಬರ್ತಾವ್ರೋ ಏನೋ ಒಂದು ಗೊತ್ತಿಲ್ಲ ಗೈಸ್. ಸರಿ, ಅವಾಗಿಂದ ರೋಡ್ ನೋಡೋದೇ ಐತೆ ನಂದಂತೂ. ಇನ್ನದ ಮಕ ತೋರ್ಸು. ನಾಚಿಕೆ ಜಾಸ್ತಿ ಅಪ್ಪ ನೋಡಕ್ಕೆ. ನಾನೇ ಮೂಡಲ್ಲಿದ್ದೀನಿ. ಬ್ಲಾಕ್ ಮೂಡಲ್ಲಿ ಹಾಕಿರುವ ಚೆನ್ನಾಗೇ. ಬಾ ಅಲ್ಟಿಮೇಟ್, ಸೂಪರ್, ಫ್ಯಾಂಟಾಸ್ಟಿಕ್, ವಂಡರ್ಫುಲ್. ಸೈಟ್ ಮಾಡ್ಬಿಟ್ಟು ತಲಗಟ್ಪುರದಲ್ಲಿ ಒಂದು ಪಿಲ್ಲರ್ ನಂಬರ್ ಅಂದ್ರೆ ಯಪ್ಪ 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 ಯಪ್ಪ. ಬ್ಯಾಂಕಾಕ್ ಏನಾದ್ರು ಕಳ್ಸಿಬಿಟ್ರೆ ಏನ್ ಕತೆ. ಇಲ್ಲಿ ಒಂದ್ ಲೇಡಿ ಮಾಡಿದ್ರು, ಅವ್ರ ಮುಂದೆ ಇದ್ದೀನಿ. ಲೇಡಿ ಹೋಗಿದ್ದೀನಿ. ಅಲ್ಲೆಲ್ಲ ಏನ್ ಮಾಡಿದ್ರೆ ಫಾಸ್ಟ್ ಆಗಿ ಕಟ್ ಆಗೇ ಆಗತ್ತದು. ಸ್ಟಿಕ್ಕರ್ ಐತಲ್ಲ, ಅದು ಕಟ್ ಆಗಿ. ಮಳವಳ್ಳಿಗೆ ಹೋದ್ರೆ ಎಷ್ಟು ಕಟ್ ಆಗುತ್ತೆ ಗೊತ್ತಾ? ಅದು ಮೈನಸ್ ಆಗತ್ತೆ ಅಷ್ಟೇ. ಅದು ರೀಚಾರ್ಜ್ ಮಾಡ್ತಿರಲ್ಲ. ಮಮ್ಮಿ ಮೀನ್ ತಗೋ ಮಮ್ಮಿ, ಫ್ರೈ ಮಾಡು ಮಮ್ಮಿ. ಅಷ್ಟೇ ಸಾಕ, ಏನಾರ ಬೇಕಾ? ಎಷ್ಟಿಲ್ಲ? 85 ಎಲ್ಲಿಗೆ? ಲೋಕಲ್ ಅನ್ನೇಣ ಸಾಕು. ಏನೇ ಮಾಡಿದ್ರು ಕಟ್ ಆಗ್ಬಿಡುತ್ತೋ. ಫಾಸ್ಟ್ ಆಗಿ ಆಟೋಮೆಟಿಕ್ ಕಟ್ ಆಗುತ್ತೆ ಬಿಡ್ರಿ, ಅದು ಗೊತ್ತಾ? ಏನೋ ಇಲ್ಲ, ಹಂಗ ಹೋಗ್ಬೇಕಷ್ಟೇ. ಅಲ್ಲೂ ಇಲ್ಲ. ಹಂಗೆ ನಡೀರಿ. ಅಲ್ಲಿ ಬಿಡಲ್ಲ ಕಣ, ಭಾರಿ ವಾಹನಗಳಂತೆ ಅಲ್ಲಿ. ಅಲ್ಲಿ ನುಗ್ಗೋದಾಗಿತ್ತು. ಅಲ್ಲೆಲ್ಲ ಬರೀ ಮತ್ತೆ ID ಕಾರ್ಡ್ ತೋರ್ಸೋ ಅಂತಾರ. ಅದು ಯಾವ ID ಕಾರ್ಡ್ ಏನಿಲ್ಲ ಅಲ್ಲಿ. ನಾವು ಇದ್ರ ರೋಡಲ್ಲಿ, ಬೇರೆ ರೋಡಲ್ಲಿ ಕಟ್ಪಟ್ಟ ನುಗ್ತಿದ್ದೋ. ಆರೆಂಜ್ ಕಾಲು 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 ನೀನೇ. ಇದು ಹೊಸ ಟೋಲ್, ಇದು ಸೋಮನಹಳ್ಳಿ ಟೋಲ್. ಇದು ಇನ್ನ ರೋಡೇ ಕರೆಕ್ಟಾಗಿ ರೆಡಿ ಮಾಡಿಲ್ಲ, ಆಲ್ರೆಡಿ ಟೋಲ್ ಸ್ಟಾರ್ಟ್ ಆಗೈತಿ. ಬರೀ ಹುಡುಗಿರೇ ಅವ್ರೆ. ಇನ್ನು 4 ಕಿಲೋಮೀಟರ್ ಕನಕಪುರ ರೀಚ್ ಆಗ್ತೀವಿ. ಆಫ್ಟರ್ 7 ಮಂತ್ ನಾನು ಹೋಗ್ತಾ ಇರೋದು. ಆಫ್ಟರ್ 7 ಮಂತ್
7 ತಿಂಗಳಾಗಿತ್ತು. ಡೆಲಿವರಿ ಎಲ್ಲ ಇಲ್ಲ ಅಲ್ಲ, ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀವಿ. 7 ಮಂತ್ಸ್ ಅಂತ ಏನ್ ಹೇಳ್ತೀವಿ? ಸುಳ್ಳು ಹೇಳ್ಬಾರ್ದು. ಆಫ್ಟರ್ 7 ಮಂತ್ ನಮ್ಮೂರ್ ಕನಕಪುರನೇ. ನಾನು ಹೋಗ್ತೀನಿ ಬರ್ತೀನಿ ಅಂತ ಹೇಳುದು. ನಾನು ತಲಗಡ್ಪುರದಲ್ಲಿ ಇರೋದು. ನಾನು 7 ತಿಂಗಳಾದ್ಮೇಲೆ ಕನಕಪುರ ಹೋಯ್ತಾ ಇರೋದು ನಾನು. ಮನೇಲಿ ಗೊತ್ತಿಲ್ಲ ವಿಷಯ. ಮನೇಲಿ ಗೊತ್ತು ಅಂತ ಗೊತ್ತಿಲ್ಲ ಅಂತಲ್ಲ. ಕನಕಪುರ ನಾನ್ ನೋಡ್ತಾ ಇರೋದು. ಕನಕಪುರದಲ್ಲಿ ಹುಟ್ಟು ಬೆಳೆದಿದ್ದೀನಿ ಅಂತ ಅಂದಪ್ಪ ಅವತ್ತು. ಬ್ರೋ 7 ತಿಂಗಳಲ್ಲಿ ಏನ್ ಡೆವಲಪ್ಮೆಂಟ್ ಆಗೈತೆ ಅಂತ ನಂಗೆ ಗೊತ್ತಾ? ನೋಡಕ್ ಬಂದ ರೀಲ್ಸ್ ಅಲ್ಲಿ ನೋಡಲ್ವಾ? ಬರೀ ರೋಡಲ್ಲಿ ಹೋಗ್ತಾ ಇದ್ರೆ ಏನ್ ಗೊತ್ತಾಗ್ಬೇಕು? 7 ತಿಂಗಳು ಅಂತೀಯಪ್ಪ. ರೂಮ್ ಅಲ್ಲಿ ಹೋಗಿ ನೋಡ್ಬೇಕು ನೀನು. ಆಯ್ತು ಬಿಡ, ಏನೇ ಆದ್ರೂ ಬೇಜಾರ್ ಮಾಡ್ಕೋಬೇಡ. ನಾವೇನ್ ಬೇಜಾರ್ ಮಾಡ್ಕೊಳ್ಳಲ್ಲ, ಅಷ್ಟೆಲ್ಲ ಸೀನ್ ಇಲ್ಲ. ಓಕೆ, ಚಿಲ್ ದ ಟೈಮ್. ಈಗ ಬೇಜಾರ್ ಮಾಡ್ಕೊಂಡ್ರು ನಾನೇನ್ ಬೇಜಾರ್ ಮಾಡ್ಕೊಳ್ಳಲ್ಲ. ತಲೆ ಕೆಡಿಸ್ಕೋಬೇಡ. ನಾವೇನು ಸಮಯ ಅಷ್ಟಕ್ಕೆ ಕೋಟೆ 1 ಕಿಲೋಮೀಟರ್ ಸಾಕು ಬಿಡು. ತಪ್ಪು ಮಾಡಿದೀವಿ. ಬಂದ್ಮೇಲೆ ಮುಗಿ. ಈಗ ನಮ್ಮನೆ ದೇವರು ಕಲ್ಲಳ್ಳಿ. ಅದು ಮಂಟಪದ್ದು ಕಣೋ. ಒಳಗಡೆ ಐತೆ ದೇವಸ್ಥಾನ. ಹೌದಾ? ಇದು ಆರ್ಚ್ ಒಳಗಡೆ ಐತೆ ದೇವಸ್ಥಾನ. ಜಾತ್ರೆ ಮಸ್ತಾಗಿ ಮಾಡ್ತಾರೆ. ಲವರ್ ತಮ್ಮ ಅಲ್ಲಿ ಇದೆ ನೋಡು, ಸ್ಪ್ಲೌಟ್ ಇದೆ ನೋಡು. ಅಲ್ಲೇ ಹಿಡಿದ್ರು, ಅಲ್ಲೇ ಮೇಲೆ ಹಿಡಿದ್ರು. ಅದಕ್ಕೋಸ್ಕರ ಮೇಲೆ ಹಿಡಿದೀನಿ. ಗೊತ್ತಿಲ್ಲ ಅದು ಯಾವ ತರ ಬಂದಿದ್ದೀವಿ ಗೊತ್ತಿಲ್ಲ. ಹಿಂಗೆ ಸ್ಟ್ರೈಟ್ ಹಿಂಗೆ ಮಾಮೂಲಿ ಇದೆ ರೋಡ್. ಇದು ಬಸ್ ಸ್ಟ್ಯಾಂಡ್. ಇದಕ್ಕೆ ಇದು ಬಸ್ ಸ್ಟ್ಯಾಂಡ್ ರೋಡ್. ಇದು ಅಲ್ಲ, ಮೇಕೆದಾಟಿಗೆ ಹಿಂಗೆಲ್ಲ ಲೆಫ್ಟ್. ಇಲ್ಲ ಮುಂದೆನೆ. ಇದೇ ಲೆಫ್ಟ್. ಇನ್ನ ಮುಂದೆ ನಡೀರಿ. ಮೇಕೆದಾಟ್ಗೆ ಹೋಗೋದು ಇದ್ರದ್ದು KNS ಸರ್ಕಲ್ ಅಂತ. ಅದು ಅಲ್ಲಿ ಮುಂದೆ, ಇದ್ರ ಮುಂದೆ. ಇದು ಚನ್ನಬಸಪ್ಪ ಸರ್ಕಲ್. ಅದರಿಂದ ಮುಂದೆ ಗೊತ್ತಾಗೋಯ್ತು. ಅಲ್ಲಿ ಕಾರ್ನಲ್ಲಿ ಒಂದು ಹೋಟೆಲ್ ಐತಲ್ಲ, ಯಾವ ಇಲ್ಲ ಇದೆ ನೋಡಿ, ಕೃಷ್ಣಸಾಗರ. ಗೈಸ್ ನಮ್ಗೆ ಅದೆಲ್ಲ ಬೇಡ. ನಮ್ಗೆ ಅಷ್ಟೊಂದು ಬಜೆಟ್ ಇಲ್ಲ. ಲಂಚ್ಗೆ ತಿರ್ಗಾ ರಿಟರ್ನ್ ಬರ್ಬೇಕಿದೆ. ಗೈಸ್, ನಾನು ನನ್ನ ಹೆಂಡತಿ ಮೀಟ್ ಆಗಿ ಜಾಗ ಇದು ಜ್ಯೂಸ್ ಪಾಯಿಂಟು ಎಲ್ಲ ಗೈಸ್ ಜಾಗ. ಗೈಸ್ ಟಿಫನ್ ಮಾಡೋಕ್ಕೆ ಕೋಟೆ ಇಡ್ಲಿಗೆ ಹೋಗ್ತಾ ಇದೀವಿ. ಬನ್ನಿ. ಬಟ್ ಬೆಂಗಳೂರಲ್ಲಿರೋರು ಜಾಸ್ತಿ ಇಷ್ಟಪಡೋವಂಥ ಜಾಗ. ಕನಕಪುರದಲ್ಲಿರೋರು ಅಷ್ಟೇ. ಕೋಟೆ ಇಡ್ಲಿ ಫೇಮಸ್ಸು. ಕನಕಪುರದಲ್ಲೇ ಕೋಟೆ ಇಡ್ಲಿ ಫೇಮಸ್ಸು. ಹಂಗೆ ಈ ವಾಸು ಹೋಟ್ಲು ಫೇಮಸ್ಸು. ಎಲ್ಲಿ ಗೈಸ್ ಹೆಂಗಿದ್ದಿದ್ರು ನಾನು ಓದಿರೋ ಕಾಲೇಜು ಹೆಂಗಿದೆ ಅಂದ್ರೆ, ನಾನು ಓದಿರೋ ಕಾಲೇಜು ಗೈಸ್ ಇದು. ಇವಾಗ ನಮ್ಗೆ ಅಲೋ ಇಲ್ಲ, ಬಟ್ ಮಸ್ತು. ಬ್ರೋ ಆ ರೋಡು ಸ್ಟ್ರೈಟು ಯೂಟರ್ನ್ಗಳು ಹಾಕಿದ್ದೀನಿ ಅಂತಾನೆ ಗೊತ್ತಿಲ್ಲ ನನಗೆ. ಆ ಟೈಮಲ್ಲಿ ಮುಂಚೆ ಈ ತರ ಇರ್ಲಿಲ್ಲ. ಫುಲ್ ಡೆವಲಪ್ ಆಗೋಯ್ತು. ಒಂದು ಸುಮಾರು 5 years ಇಂದ ಡೆವಲಪ್ ಆಗೋಯ್ತು. ಇನ್ನೂ ಡೆವಲಪ್ ಆಗುತ್ತೆ. ಬಂದೆ 2 ನಿಮಿಷ ಬರ್ತೀನಿ. ಓದ್ತಾ ಇದ್ರು ಸ್ಟ್ರೈಟ್ ರೋಡ್. ನಾನು ಕನಕಪುರಕ್ಕೆ ಕೆಲ್ಸಕ್ಕೆ ಅಂತ ಬರ್ಬೇಕಾದ್ರೆ ಇಲ್ಲಿ ಎಲ್ಲಿ ಹಿಂಗೆ ನಡೀರಿ. ಇದೇ ರೋಡು. ಏನು ನಮ್ಮನೆ ಕಡೆ ಗೈಸ್ ಇಲ್ಲೂ ಟಿಫನ್ ಮಾಡ್ತೇವೆ ಕಾಲೇಜ್ ಬರೋ ಟೈಮಲ್ಲಿ. ಇಲ್ಲಿ ಕ್ಲಾತ್ ಇಟ್ಕೊಳ್ಳೋಣ ಅನ್ಕೊಂಡೆ ಮಕ ಒರ್ಸಕ್ಕೆ. ಇಲ್ಲೂ ಓಪನ್ ಇಲ್ಲ. ಇಲ್ಲೊಂದು ಹೋಲ್ಸೇಲ್ ಇತ್ತು ಕ್ಲಾತ್, ಅದು ಇಲ್ಲ. ನಡೀರಿ ಫಸ್ಟ್ ಐಟು. ಸ್ವಲ್ಪ ದಿನ ಇತ್ತು ಅಷ್ಟೇ. ಗೈಸ್ ಅರ್ಕಾವತಿ ಥಿಯೇಟರ್. ನನ್ನ ಮಗನಿಗೆ ಲೆಫ್ಟ್ ಅಲ್ಲಿ ಇಲ್ಲೇ ಥಿಯೇಟರ್ ರೋಡಲ್ಲಿ ಗೈಸ್ ಇದೆ ಕೋಟೆ ಇಡ್ಲಿಗೆ ಹೋಗೋ ರೋಡು. ಶುದ್ಧ ನೀರು ಘಟಕ ಕೋಟೆ ಇದು. ಇದೆಲ್ಲ ಮುಂದೆ ಗೈಸ್ ಇದು ಹೊಸದಾಗಿ ಓಪನ್ ಆಗಿದೆ. ಬಟ್ ಅವಾಗಿಂದ ಇರೋದು ಇದು ಯಾವತ್ತೂ ಇದ್ದಿದ್ದೆ. ನಾರ್ಮಲ್. ಇದು ಮೊದ್ಲಿಂದ ಇರೋ ಮನೆ ಅಲ್ಲಿರೋದು. ನೀನು ಜನಗಳಿಗೆ ಏನು ಹೋಗುತ್ತೆ. ಜನಗಳಿಗೆಲ್ಲ ಇವನ್ ಹೇಳ್ತಾರೋದ್ ನೋಡು. ಅವನು ಅವರ ಅಪ್ಪ ಮಗನೇ ಅದೇ ಮನೆ. ಜಾಸ್ತಿ ಜನ ಅವ್ರೆ. ನಾನ್ ತಿಂದು ಸುಮಾರು 1 year ಆಯ್ತು. ನಾನ್ ಬಂದಿದ್ರೆ ತಾನೆ ತಿನ್ನಕ್ಕೆ. ಗೈಸ್ ಫೈನಲಿ ಕೋಟೆ ಇಡ್ಲಿ ಮನೆ ಹತ್ರ ಬಂದಿದೀವಿ. ಇದು
ಇದೇ ಮನೆ. ಜನ ಮಾತ್ರ ಇದ್ದಾರೆ. ಓಹೋ ಮುಗೀತು ಕತೆ. ಜನ ಮಾತ್ರ ರಶ್ಶು. ಏನ್ ಮಾಡೋದು? ಇಲ್ಲಿ ಸೈಡಲ್ಲಿ ಹಾಕ್ರಿ, ಅಲ್ಲೆಲ್ಲ ಮುಂದೆ ಹಾಕ್ರಿ, ಅಲ್ಲಿ ಹಾಕ್ರಿ ಸ್ಕೂಲ್ ಹತ್ರ. ಗೈಸ್ ಕೋಟೆ ಹಳ್ಳಿ ಮನೆ ಹತ್ರ ಬಂದು ಜನ ಅವ್ರೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಆದ್ರೆ ತಿನ್ನೋದು ಇಲ್ಲ ಹೋಗೋದು. ನೀರು ಜಾಸ್ತಿ ಇರೋದ್ರೆ ಸಿಗ್ತಾ ಇಲ್ಲ ಅಂದ್ರು. ಸಿಕ್ಕಿದ್ರೆ ಅಲ್ಲಿ ಮಾಡಕ್ಕೆ ಹೇಳ್ತೀನಿ. ಗೈಸ್ ಏನಾಯ್ತು ಅಂದ್ರೆ ಆಕ್ಚುಲಿ ಜನ ಇದ್ರು, ನಾವು ಅದಕ್ಕೆ ತಿಂದಿಲ್ಲ. ಮುಂದೆ ಹೋಗೋಣ ತಿನ್ನೋಣ ಅಂತ ಹೋಯ್ತಾ ಇದೀವಿ. ಬ್ರೋ ಎಲ್ಲೋಗೋಣ ಬ್ರೋ? ಏನು ಸಿಕ್ಕಿಲ್ಲ ಅಂದ್ರೆ ಸಲಾಡ್ ಇದೆ. ಸಲಾಡ್ ಬೇಡ, ಕುಷ್ಕ ತಿನ್ನೋಣ ಅಂದ್ರೆ ಹೋಗೋಣ. ಬೇಕಷ್ಟು ಕುಷ್ಕ ತಿಂತಾರ ನೋಡಿ ಗೈಸ್. ಬಿರಿಯಾನಿ ತಿನ್ನಲ್ವೇ? ಮಟನ್ ಬಿರಿಯಾನಿ ತಿನ್ನಲ್ವೇ ಗೈಸ್? ಅಷ್ಟೇ. ಬನ್ನಿ ಗೈಸ್, ಯಾವ್ದೋ ಒಂದು ಹೋಟ್ಲು ಹುಡ್ಕೋ ಹೋಗೋಣ. A few moments later. ಬಿಟ್ರೆ ಅಲ್ಬೋದು ನೆಕ್ಸ್ಟ್ ಹಿಂಗೆ ನುಗ್ಸ್ರಿ, ಹೆಂಗ್ ಅನುಕೂಲ ಆಗುತ್ತೆ ಹಂಗೆ ನುಗ್ಸ್ರಿ. ಹಿಂದ್ಗಡೆ ಬರೋದು ಸುಮ್ಮನೆ ಹಂಗೆ ಇಟ್ಟುಕೊಂಡೆ. ನಮ್ಮ ಅಪ್ಪನೇ ಹಿಂಗೆ ಹೇಳೋದು. ಜಾಗ ಆಯ್ತಾ ಜುಗ್ ಅಂತ ನುಗ್ಗಿಸ್ತೀವಿ. ಹಿಂಗೆ ರೈಟ್ ಸೈಡ್ ಕಾಯಿ ಸಿಗೋದ ಇಂಡಿಯನ್ ಬಂದ್ವಿ. ಗಾಡಿ ಫುಲ್ಲು ಎಣ್ಣೆ ಕುಡಿತೈತೆ. ಖಾಲಿ ಆಗಿದೆ. ಅದಕ್ಕೆ ಜೀವ ತುಪ್ಸಕೊಂಡಿದ್ದೀವಿ. ನಾವು ಹೂವು ಹಾಕೊಂಡ್ವಿ, ಇವಾಗ ಖಾರಕ್ಕೆ ಹೂವು ಹಾಕ್ಸಿದ್ವಿ. ಇನ್ನೇನು ತುಂಬ್ಸಕ್ ಬಂದಿಲ್ವಾ? ಜಸ್ಟ್ ಇರ್ರಿ ಹೋಯ್ತೀನಿ. ಫುಲ್ ಆಗ್ಲಿ. ಎಷ್ಟೈತದ ಗೋ ನೋಡುವ. ಮುಂದ್ ದೊಡ್ಡ ಕಳ್ಳನ ಮಗ ದೇವ್ಕೋ ತಿಂತವ್ ನೀವನಂತೂ. ಅದನ್ನ ಅನ್ನ ಅನ್ಕೊಂಡಿದ್ದೆ, ಏನ್ ಹೆಸರು ಕಾಳು ಅನ್ಕೊಂಡಿದ್ಯಾ? ಮೊಳಕೆ ಕಾಳು ಹೇಳಮ್ಮಗ, ಮೊಳಕೆ ಕಾಳು ಅಂತ. ತಿನ್ನಂಗಿರಿ ತಿನ್ನಿ, ಬಾಡಿಗೆ ಒಳ್ಳೇದಿದು, ಹೆಲ್ತ್ಗೆ. ಖಂಡಿತವಾಗ್ಲೂ ನೀನ್ ಹೇಳಿದ್ ಒಳ್ಳೇದೇ ಬಿಡು. ಈ ತರ ಚಂಪ್ರೇಟ್ ಎಲ್ಲ ಆಡ್ಬಾರ್ದು. ಅದು ಕಟ್ ಮಾಡ್ಕೊ ಅಷ್ಟೇ. ಕಟ್ ಮಾಡೋದು ಕಟ್ ಕಟ್. ಅಂತ ಅದೇ ಸ್ಟಾರ್ಟಲ್ಲಿ ಹೋಗಿ ಅದೇ ಸೆಕೆಂಡ್ ಅಲ್ಲಿ ತೆಗಿಬೇಕು. ನಾವು ಎಡಿಟ್ ಮಾಡಿದ್ದೀವಿ, ಚಿಕ್ಕ ಹೊಡೆದೈತೆ, ಅದಕ್ಕೆ ನಾನು ಬಿಟ್ಟೆ ಬ್ಲಾಗ್ ಮಾಡೋದು. ಎಡಿಟ್ ಮಾಡ್ತಿದ್ದೆ ನಾನು. ಯಾಕೆ ಹೇಳು, ವಿಡಿಯೋ ಲೇಟ್ ಆಗಕ್ಕೆ ನೀನು ರೀಚಾರ್ಜ್ ಆಗಿದೆ 300 ಇದೆಯಂತೆ. ಅದಕ್ಕೆ ಸಾಕು ನೋಡೋಣ. ಕಟ್ ಮಾಡ್ಲೇ ಏನೋ ಕೈಲಾಗಿದ್ರೆ ಕೆಳಗೆ ಯಾರ ಹತ್ರ ಇದೆ ಕೈಯಲ್ಲಿ? ಅಕ್ಕಪಕ್ಕ ಕೆಳಗಡೆ ಇಟ್ಕೊಳ್ಳೋ. ಅಕ್ಕಪಕ್ಕದು ಕೇಳೋದೆಲ್ಲ ಏನು ಕೇಳಲ್ಲ. ಉಗೇ ಮತ್ಮಲಯ ಉಗೇ. ಫೋಟೋ ತಗೊಂಡು ಇದನ್ನ ಚೆಕ್ ಪೋಸ್ಟ್ ನೀವು ಹೇಳಿದ್ದು? ಹಾಂ ಹೌದು. ಚೆಕ್ ಪೋಸ್ಟ್ ಬೆಟ್ಟಕ್ಕಿದೆ ಚೆಕ್ ಪೋಸ್ಟ್ ಅಂದಿತ್ತಲ್ಲ, ಅವರೇ ಚೆಕ್ ಪೋಸ್ಟ್ A few moments later. ಇಲ್ಲ. ಬೆಟ್ಟ ಹತ್ತಂಗೆ ಫುಲ್ ಇಳಿಬೇಕು ಇವಾಗ. ಅದನ್ನು ಬ್ಲಾಕ್ ಮಾಡ್ಬಿಟ್ಟೆನಾ? ಓ ಡಿ ಕೆ ಶಿವಕುಮಾರ್ ಥರ ಬಿದ್ನಲ್ಲೋ. ಯಾರು ಡಿ ಕೆ ಸಿ ಯಾಕೆ ಮಾಡಿದ? ನೀ ಬಿದ್ದಿರೋದು ಮಾಡಿ ಅವೆಲ್ಲ ಮಾಡಲ್ಲ ನಾವು. ಅದು ಅಜೀಬು, ನಮ್ ಬ್ರೋಗ್ ಅಜೀಬ್ ಮಾಡ್ದಂಗ ಅದು. ಡಿ ಕೆ ಶಿವಕುಮಾರ ಇಲ್ಲಿ ಸಂಗಮ ಸೈಕಲ್ ಅಲ್ಲಿ ಬಿದ್ದಂಗೆ. ಇಲ್ಲಿ ಸೈಕಲ್ ಅಲ್ಲಿ ಬಿದ್ದ, ಅಲ್ಲಿ ಸಂಗಮದಲ್ಲಿ ಜಾರಿ ಬಿದ್ದ. ಗೈಸ್ ನಾವು ಇವಾಗ ಸದ್ಯಕ್ಕೆ ಬೆಟ್ಟಕ್ಕೆ ಹೋಗಲ್ಲ. ನಾಳೆ ಮಾರ್ನಿಂಗ್ ನಾವು ಬೆಟ್ಟಕ್ಕೆ ಹೋಗ್ತೀವಿ ದರ್ಶನ ಮಾಡಕ್ಕೆ. ಇವಾಗ ಹುಟ್ಟಿದ ಊರಿಗೆ ಅಂದ್ರೆ ಅವ್ರೂರು ನಾವ್ ಇವಾಗ ಹೋಗ್ತಾ ಇದೀವಿ. ಚೇಂಜ್ ಆಯ್ತಾನ ಅನ್ನೋದ
ಟಚ್ ಇದು ಚೇಂಜ್ ಆಯ್ತು ನೋಡಿದ್ರ ಪೂರ ಇದ್ರಲ್ಲಿ ಆಯ್ತು ನೋಡು ಆಯ್ತು ಆಯ್ತಾ ನೋಡು ಇರಬೇಕು ಕೊಪ್ಪಳು ಅಷ್ಟೆ. ಅಂಕಿತ್ ಇದೊಳ ಮೇಲೆ ಇವನ ಹತ್ರ ಐತೆ, ನನ್ನ ಹತ್ರ ಐತೆ. ಗೈಸ್ ನೀರ್ ಬಾಟ್ಲು ಕೇಳಿದವನು ಓಲ್ಡ್ ಮಂಕಿ ಏರಿಸ್ತವನೆ ಅಂತೆ. ಜೀವನ ಹಾಗೆ ಇಳಿತಾ ಇದೀವಲ್ಲ ಇಷ್ಟು ಯಾವ ಕಾಲ ಆಯ್ತು ಬೆಟ್ಟ ಇಳಿಗಿ ಆನೆ ತಳ್ದಿಂಬ ಬಂದ್ಬಿಡಕಣ. ಅದೇ ಗೈಸ್ ಅವ್ರ ಊರ್ಗ್ ಹೋಗಿ ಮತ್ತೆ ಸಿಗ್ತೀನಿ. ಸಿಗ್ತೀನಿ ವೀರಪ್ಪ. ಇನ್ಮೇಲೆ ಹಂಗೆ ಓಡಿಸೋದು ಬಿಡು, ಗಾಡಿ ಓಡಿಸೋದು ಓಕೆ ಡ್ಯೂಡ್ ಫೈನಲಿ ಫೈನಲಿ ಇನ್ನೂ ರೀಚ್ ಆಗಿಲ್ಲ ಗೈಸ್, ಇನ್ನೂ ಐತೆ, ಇನ್ನೂ 11 ಕಿಲೋಮೀಟರ್ ಐತೆ ಹೊಗೇನಕಲ್ಲು. ಬಟ್ ನಾವು ಕರ್ನಾಟಕದಿಂದ ಹೋಗ್ತಾ ಇರೋದು, ಕರ್ನಾಟಕ ಬಾರ್ಡರ್ ಆಲ್ಮೋಸ್ಟ್ ಕರ್ನಾಟಕ ಬಾರ್ಡರ್ ಇದು ಟೈಮ್ ಎಷ್ಟು ಹೇಳಿದ್ರೆ 4 ಗಂಟೆನಾ? ಬ್ರೋ. ಅದು ವೀರಪ್ಪನ್ ಬಾಂಬ್ ಬ್ಲಾಸ್ಟ್ ಮಾಡಿದ ಜಾಗನಾ? ಅಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಿದ್ಯಲ್ಲ ಅದೇ ಯಾವುದು ಗೈಸ್? ವೀರಪ್ಪನ್ ಬಾಂಬ್ ಬ್ಲಾಸ್ಟ್ ಮಾಡಿದ ಜಾಗ ಅಂತೆ ಗೈಸ್. ನಜ್ಜಿ ನೀರ್ ನೋಡಿ ಗೈಸ್ ಯಾವ ರೇಂಜಲ್ಲಿ ಐತೆ. ಗೈಸ್ ವೀರಪ್ಪನ್ ಬಾಂಬ್ ಬ್ಲಾಸ್ಟ್ ಮಾಡಿದ ಜಾಗ ಇದು. ಮುಂದೆ ಮುಂದೆ ಗೈಸ್ ವೀರಪ್ಪನ್ ಬಾಂಬ್ ಬ್ಲಾಸ್ಟ್ ಮಾಡಿದ ಜಾಗ ತೋರಿಸ್ತೀನಿ ನೋಡಿ ಇವಾಗ. ಇದಂತೆ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಈ ಜಾಗದಲ್ಲಿ ಬಂದು ವೀರಪ್ಪನ್ ಬ್ಲಾಸ್ಟ್ ಮಾಡಿದ ಜಾಗ ಅಂತ ಹೇಳ್ತಾರೆ, ಬಟ್ ಯಾರ್ದು ಅಂತ ನೋಡೋಣ ಮತ್ತೆ. ಗೈಸ್ ಇಲ್ಲಿ ಏನಿದೆ ನೋಡ್ಕೊಳ್ರಿ, ನೀವೇ ಓದ್ಕೊಳ್ರಿ, ಬಟ್ ನನಗೂ ಗೊತ್ತಿಲ್ಲ. ಗೈಸ್ ಆಕ್ಚುಲಿ ಇದು ಬಂದು ಪೊಲೀಸರು ಹುತಾತ್ಮರಾಗಿದ್ದು ಜಾಗ ಇದು. ವೀರಪ್ಪನ್ ಬಾಂಬ್ ಬ್ಲಾಸ್ಟ್ ಮಾಡಿದ ಜಾಗ ಇದು. ಐ ಮೀನ್ ನಾನು ಅಲ್ಲಿ ಓದಿದಾಗ ನನಗೆ ಗೊತ್ತಾಗಿದ್ದು ಗೈಸ್. ಹಂಗೆ ನೋಡಿ ಈ ಜಾಗದಲ್ಲಿ ಇಷ್ಟು ನೀರೈತೆ ಅಂದರೆ ಐ ಮೀನ್ ಹೊಗೆನೆ ಕಲ್ದಿದ್ದು ಆ್ಯಕ್ಚುಲಿ ಹೊಗೆನೆ ಕಲ್ ಇದೆಯಲ್ಲ ಗೈಸ್ ಫಾಲ್ಸು, ಇದ್ರ ನೀರು ಗೈಸ್ ಕಾವೇರಿ ವಾಟ್ರು ಈ ಥರ ಗೈಸ್. ಇಷ್ಟು ನೀರಲ್ಲಿ ನಾವು ಹೊಗೆನೆ ಕಲ್ಗೆ ಬಿಡ್ತಾರೆ ಅನ್ನೋದು ಆ್ಯಕ್ಚುಲಿ ಡೌಟು ನನಗೆ. ಗೈಸ್ ನಾವು ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ನೀರೊಳಗಡೆ ಇಳಿತೀವೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಹೋಗೋದಂತೂ ಹೋಗ್ತೀವಿ, ನೋಡೋಣ ಗೈಸ್. ಆ್ಯಕ್ಚುಲಿ ಈ ರೋಡ್ ಯಾರು ಹಾಕಲ್ಲ ಬ್ರೋ. ಕಂಟೆಂಟ್ ಅಲ್ಲಿ ನಾನು ರೋಡ್ ಅಲ್ಲಿಂದ ಮಾಡಬೇಕು ಅಂದ್ರೆ ನನಗೆ ಯಾರು ಹಾಕಲ್ಲ ಅಂದ್ರೆ ನೀನ್ ಹಾಕ್ಬೇಕು. ಅದು ಹೊಸ ಹೈಲೈಟ್ ಆಗ್ಬೇಕಾದ ನೀನು ನೋಡ್ದೆ. ನಾವು ಬರೋ ಕಿಲೋಮೀಟರ್ ಲೆಕ್ಕಾಚಾರ ನಾವು ತಗೊಂಡ್ರೆ ಎಷ್ಟು ವಿಡಿಯೋ ಆಯ್ತದ ಗೊತ್ತಾ? ಈ ರೋಡ್ ನಾನು ಎಷ್ಟು ಹುಡುಕಾಡಿದೆ ನಾನು. ಅಕಸ್ಮಾತ್ ನೀನೇ ಹಾಕ್ಬಿಟ್ಟಿದೆ, ನಾನು ನಿನ್ ವಿಡಿಯೋ ಏನಾದ್ರು ಒಂದು 15 ಸ್ಟೇಟಸ್ ಅವ್ರ ಅದಕ್ಕೆ ಇದ್ರು ಅವ್ರ ಅದಕ್ಕೇನು ಕಾಣಿಸ್ದಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹೌದಾ? ನನಗೆ ಗೈಸ್ ನಾವು ಫೈನಲಿ ಹೊಗೆನೆಕಲ್ ಫಾಲ್ಸ್ ಬಂದಾಯ್ತು. ಹೋಗಿ ಇಲ್ಲಿ ಏನೇನೈತೆ ಅಂತ ಹೋಗೋಣ. ನೀರು ಜಾಸ್ತಿ ಐತೆ ಅಂತ ಹೇಳ್ತವ್ರೆ, ಆ್ಯಕ್ಚುಲಿ ಬಿಡ್ತಿಲ್ಲ. ಹೋಗೋಣ, ಹೋಗಿ ನೋಡೋಣ ಏನಿದೆ ಪ್ರೆಸೆಂಟ್ ಕಂಡೀಷನ್ ಏನಿದೆ ಅಂತ ನೋಡೋಣ, ಆಮೇಲೆ ಹೇಳ್ತೀನಿ ಗೈಸ್. ಆ್ಯಕ್ಚುಲಿ ನೀರೊಳಗಡೆ ಹೋಗೋಕ್ಕಾಗಲ್ಲ, ಅಂದರೆ ನೀರು ಜಾಸ್ತಿ ಹರಿತಾ ಇರೋ ಕಾರಣದಿಂದ ನೀರೊಳಗಡೆ ಹೋಗೋಕ್ಕಾಗಲ್ಲ. ಅಂದರೆ ಮಸಾಜ್ ಮಾಡ್ಸೋಣ ಅಂತ ಹೇಳಿದ್ರು, ಬಟ್ ಪರ್ ಪರ್ಸನ್ಗೆ ಎಷ್ಟು ಅಂತ ಗೊತ್ತಿಲ್ಲ. ಅದನ್ನು ಅವ್ರ ಹತ್ರ ಮಾತಾಡಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಈ ಟೈಮಲ್ಲಿ ಬಂದರೆ, ಸಮ್ಮರ್ ಟೈಮಲ್ಲಿ ಬಂದರೆ ಆ್ಯಕ್ಚುಲಿ ಬೆಟರು ಗೈಸ್. ನನ್ನ ಪ್ರಕಾರ ನಾವು ಈ ಟೈಮಲ್ಲಿ ಬಂದಿದ್ದು ರಾಂಗು. ಸಮ್ಮರ್ ಟೈಮಲ್ಲಿ ಬಂದರೆ ಬೆಟರು ಗೈಸ್. ಮತ್ತೆ ನಾನು ಅದು ಎಷ್ಟು ಅಂತ ಮಾತಾಡ್ಕೊಂಡು ಮತ್ತೆ ನಿಮ್ಗೆ ಸಿಗ್ತೀನಿ ನೋಡಿ.
ಕಂಪಲ್ಸರಿ. ಅದೇ ಏನು ಒಳ್ಳೆ ಮಾತಾಡ್ಬೇಕು ಮಾತಾಡ್ತಾರೆ ಮೀನು ಬರೀತೀನಿಲ್ಲ ಏನು ಹಿಂಗಾರು ಫ್ರೈ ಆದ್ರೆ ಸಾಕು. ತವಾ ಮೀನು ಫ್ರೈ ಬಂದಿದೆ. ಅರ್ಧ ಮೀನು ಬರ್ತದೆ. ಏನಂತೆ ಗೈಸ್, ನೀರು ಎಷ್ಟು ಹರಿತೈತೆ ಅಂತ ತೋರಿಸ್ತೀನಿ ನೋಡ್ರಿ ಇವಾಗ. ಅದು ಅಷ್ಟೇ, ಅಲ್ಲೇ ಪಿಕ್ಚರ್ ಅಲ್ಲೇ ಬಿಡೋದು, ಅಲ್ಲೂ ಅದು ಇದ್ರ ಮೇಲೆ ನಿಂತ್ಕೋಬೇಕಷ್ಟೇ ಗೈಸ್. ನೀರು ನೋಡಿ ಎಷ್ಟಿದೆ ಗೈಸ್. ಇಲ್ಲ ಅಲ್ಲಿ ನಡ್ಕೋಗೋಣ, ಅಲ್ಲಿಗೆ ಅಲ್ಲಿ ನಡ್ಕೋಗೋಣ, ಬನ್ನಿ ಬ್ರೋ, ಅಲ್ಲಿ ನಡ್ಕೋಗೋಣ. ಅಯ್ಯೋ ಅಂಕಿತ್, ಅಷ್ಟೆಲ್ಲ ಸಾಹಸ ಮಾಡ್ಬಿಡಪ್ಪ ಕುಡ್ಕ. ಡೈ ಹಾಕ್ತೀನಿ, ಇಲ್ಲಿಂದ ಹೊಡೆದ್ರೆ ನಾನು ಸ್ಪಾಟ್ ಹಾಕ್ಬಿಡ್ತೀನಿ. ಅಲ್ಲಿಂದ ಹೊಡಿಬೇಕು ಅಷ್ಟೇ, ಅಲ್ಲಿಂದಾನೇ ಹೊಡಿಬೇಕು. ಹಾಂ ಹ್ಞೂ ನಾನು ಹೊಡಿತೀನಿ, ನನ್ಗದೇನಿಲ್ಲ. ಹಾಂ ನೀರೇನು ಆ ರೇಂಜಲ್ಲಿ ಏನು ಹರಿತಾ ಇಲ್ಲ, ಹರಿಯೋ ರೇಂಜಲ್ಲಿ ಏನು ಹರಿತಾ ಇಲ್ಲ. ಬರ ಎಲ್ಲ ಬಾರ ಬಿಡುವಲ್ಲ, ಬಿಡುವೇನಾ ಗೈಸ್? ಆ್ಯಕ್ಚುಲಿ ಯಾರು ತೆಪ್ಪದಲ್ಲಿ ಹೋಗ್ತವ್ರೆ. ಬ್ರೋ ಬನ್ನಿ ಬ್ರೋ, ಅಲ್ಲಿಗೆ ಹೋಗೋಣ ಬ್ರೋ, ಬನ್ನಿ ಗೈಸ್, ಅಲ್ಲಿ ಹೋಗಿ ತೋರಿಸ್ತೀನಿ ನೋಡಿ ವಿಡಿಯೋ ಗೈಸ್. ಆ್ಯಕ್ಚುಲಿ ಅವ್ನು ಹೋಯ್ತವನೆ. ಬ್ರೋ ಬನ್ನಿ ಹೋಗೋಣ, ಬ್ರೋ ಬ್ರೋ ಬನ್ನಿ. ಯಾರು ಫೋಟೋ ನೀங்களா? ನಾವಂತೂ ಆಡಕ್ಕೆ ಹೋಯ್ತಿಲ್ಲ. ಆ್ಯಕ್ಚುಲಿ ನಾವಂತೂ ಆಡಕ್ಕೆ ಹೋಯ್ತಿಲ್ಲ, ನೀರು ಜಾಸ್ತಿ ಐತೆ ಅಂದರು. ನಾವು ಹೆಡ್ ಮಸಾಜ್ ಮಾಡಿಕೊಂಡು ನೈಟ್ ಇಲ್ಲೇ ಸ್ಟೇ ಆಗೋಣ ಅಂತ ಇದ್ದೀವಿ ಗೈಸ್. ನನ್ನ ಡ್ರೆಸ್ಸು ಚೇಂಜ್ ಮಾಡಿಬಿಟ್ಟೆ ಗೈಸ್. ನಾನು ಅದೇ ವೀರಪ್ಪನ ಸ್ಟ್ಯಾಚು ತೋರಿಸಿದ್ನಲ್ಲ, ನಾನಲ್ಲಿ ಇದು ಮಾಡಿಬಿಟ್ಟೆ ಗೈಸ್. ನೀರಿಗೆ ಬೀಳ್ಬೋದು ಇಲ್ಲ ವಿನೋದ ಗೈಸ್. ಆ್ಯಕ್ಚುಲಿ ನೀರು ಜಾಸ್ತಿ ಐತೆ ಇವತ್ತು. ಬ್ರೋ ಹೋಗೋಣ, ಪರ್ ಪರ್ಸನ್ 3 ಜನ ಆದರೆ ವೇಸ್ಟು. ಇಲ್ಲಿಂದನೇ ಡೇ ಹಾಕ್ಬಿಡು, ಒಂದು ರೌಂಡ್ ಮಾಡಿ ವೀಸಾ ಹಿಡ್ಕೊಡ್ಬೋದು. ಮೀನು ನಾನೇ ಅದ್ ನೀರು ಕಣೋ. ನಾನೇನು ಕರೆಂಟಿಗೆ ಸಮಾನ ಅದು. ಅಯ್ಯೋ ಇದು ಆಡೋ ಇಲ್ಲ, ಇಲ್ಲ ಇದು ಇವಾಗ ಆಡ್ತೀನಿ ನೋಡ್ರಿ. ಏನಿಲ್ಲ, ಒಳಗಡೆ ಹೋಗ್ಬೇಕಷ್ಟೇ. ಒಂದು 500 ಮೀಟರ್ಸ್ ಇರ್ಬೋದು ಅಷ್ಟೇ. ಏನು ಆಳ ಆಳನಾ ದೂರನಾ? ಊರನಾ? ಏನು ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟರ್ ಆಯ್ತಾ? 1.5 ಕಿಲೋಮೀಟರ್ ಸರ್. ಅಪ್ ಅಂಡ್ ಡೌನ್ ಆಗ 3 ಕಿಲೋಮೀಟರ್ ಆಗುತ್ತೆ ಸರ್. ಗೈಸ್ ಅಪ್ ಆ್ಯಂಡ್ ಡೌನ್ 3 ಕಿಲೋಮೀಟರ್ ಆಗುತ್ತಂತ ಗೈಸ್. ಇಲ್ಲ, ಇಲ್ಲಿಂದ ಜಸ್ಟ್ ಅಲ್ಲಿಗೆ ಅಲ್ಲೆಲ್ಲ ಹೊಡೆದು ಈ ಫೋರ್ಸಲ್ಲಿ ಎಳೆಯೋದು ಕಷ್ಟ, ತೆಪ್ಪ ಕಷ್ಟ ಬ್ರೋ. ಅದೇನದು ಲ್ಯಾಂಡ್? ಅದು ಅದು ಅಲ್ಲಿ ಕಾಣಿಸ್ತೈತಲ್ಲ, ಅದು ನೀನು ಸೈಡಿಗೆ ಗೋ ಫಸ್ಟ್. ಸೈಡ್ ನನ್ನೇ ತಲುಪಿದ್ಯಾ? ಅದು ಬ್ರೋ, ಅಲ್ಲಿ ಕಲ್ ಕಾಣಿಸ್ತೈತಿಲ್ಲ, ಅದು ಅಲ್ಲಿ ನೋಡ್ರಿ, ಅಲ್ಲಿ ಕಲ್ ಕಾಣಿಸ್ತೈತಲ್ರಿ, ಬಂಡೆಗಳು. ನದಿ ಪೂರ ಕಲ್ಲೇ ಐತಲ್ಲೋ, ಅದು ಆ ಕಡೆಗೆ ದಾಟು. ಹೌದಾ? ತೆಪ್ಪ ಬಿಟ್ಬಿಟ್ರು, ಹಿಡ್ಕೊಂಡವ್ರೆ ಕರೆಕ್ಟ್. ತೆಪ್ಪ ಆ್ಯಕ್ಚುಲಿ ನೋಡಿರ್ತೀರ ಎಲ್ಲರೂ. ಇದರಲ್ಲಿ ಎಷ್ಟು ಜನ ಕೂತ್ಕೋದು ಬ್ರೋ? ಬರೀ 3 ಜನಕ್ಕಷ್ಟೇ ಇದರಲ್ಲಿ ಗೈಸ್. ಇದ್ರಲ್ಲಿ ಬರೀ 3 ಜನಕ್ಕಷ್ಟೇ ಅಂತ ಗೈಸ್ ಪರ್ಮಿಷನು. ಬಟ್ ನೀರು ಫೋರ್ಸ್ ಜಾಸ್ತಿ ಇದೆಯಲ್ಲ, ಅದಕ್ಕೋಸ್ಕರ ಇರಬೇಕು. ನೀರು ಕಮ್ಮಿ ಇದ್ರೆ ಯಾರೋ ಹೋಗ್ತವ್ರು ನೋಡಿ. ನಾವಂತೂ ಹೋಗೋ ಸಿಚುವೇಶನ್ ಇಲ್ಲ. ನಾವು ಆ್ಯಕ್ಚುಲಿ ಬಂದಿರೋದು ನೀರಲ್ಲಿ ಮುಳುಗ್ಬಿಟ್ಟು ಆಡೋಕ್ಕಂತೂ ಅಲ್ಲ.
ನಾವು ಎಂಜಾಯ್ ಮಾಡಬೇಕು ಅಂತ ಅಷ್ಟೇ ಬಂದಿರೋದಿಲ್ಲಿ. ಗಾಯ್ಸ್ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಬಾಯ್, ಟೇಕ್ ಕೇರ್.